ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತುಂಗಭದ್ರಾ ಅಣೆಕಟ್ಟಿಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ 19ನೇ ಹೊಸ ಗೇಟ್ ಅಳವಡಿಕೆಗೆ ಕಾರ್ಯ ಮುಕ್ತಾಯ ಆಗಿದೆ. ಮೇಲಕ್ಕೆ ಎತ್ತುವಂತಹ ಮತ್ತು ಇಳಿಸುವಂತಹ ಕಾರ್ಯ ಯಶಸ್ವಿಯಾಗಿದೆ. 14-18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣ ಆಗಿರುವುದು. ಅಳವಡಿಕೆಗೆ ಹೊಸ 25 ಗೇಟ್ಗಳು ಇದೀಗ ತಯಾರಾಗಿವೆ. ತುಂಗಭದ್ರಾ ಆಡಳಿತ ಮಂಡಳಿ ಅಧಿಕಾರಿಗಳಿಂದ ಮಾಹಿತಿ ಕೊಡಲಾಗಿದೆ. 2 ಗೇಟ್ ತಯಾರಿಕಾ ಹಂತದಲ್ಲಿದ್ದು, ಒಂದು ಗೇಟ್ ಗದಗನಲ್ಲಿ ಮತ್ತೊಂದು ಗೇಟ್ ಹೊಸಪೇಟೆಯಲ್ಲಿ ತಯಾರಾಗ್ತಾ ಇದೆ. 2024ರಲ್ಲಿ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಅದಾದ ನಂತರ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಇದೀಗ 19, 32 ಮತ್ತು 18ನೇ ಗೇಟ್ ಅಳವಡಿಕೆ ಕಾರ್ಯ ಮುಕ್ತಾಯ ಆಗಿದೆ. ಈ ಎಲ್ಲವನ್ನು ಕೂಡ ಶೀಘ್ರವೇ ಮುಗಿಸಬೇಕು ಎನ್ನುವಂತಹ ಗುರಿಯನ್ನು ಹೊಂದಲಾಗಿದೆ. 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆಯ ಕಾರ್ಯ ನಡೀತಾ ಇದೆ ತುಂಗಭದ್ರಾ ಡ್ಯಾಮ್ಗೆ, ಅಂದರೆ TB ಡ್ಯಾಮ್ಗೆ. ತುಂಗಭದ್ರಾ ಅಣೆಕಟ್ಟಿಗೆ ಕ್ರಸ್ಟ್ ಗೇಟ್ ಅಳವಡಿಕೆಯ ಕಾರ್ಯ ಇದೀಗ 19ನೇ ಹೊಸ ಗೇಟ್ ಅಳವಡಿಕೆ ಕಾರ್ಯ ಮುಕ್ತಾಯ ಆಗಿದೆ. ಅದನ್ನು ಮೇಲಕ್ಕೆ ಎತ್ತುವ ಮತ್ತು ಇಳಿಸುವ ಅಂದರೆ ಯಶಸ್ವಿಯಾಗಿದೆಯೇ ಇಲ್ಲವೋ ಎಲ್ಲದರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡಲಾಗುತ್ತೆ. ಈ ಯಶಸ್ವಿಯಾಗಿದೆ ಮೇಲಕ್ಕೆ ಎತ್ತೋದು ಮತ್ತು ಇಳಿಸುವಂತಹ ಕಾರ್ಯ. 14-18ನೇ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಪೂರ್ಣ ಆಗಿರೋದು. ಇದೀಗ 33 ಕ್ರಸ್ಟ್ ಗೇಟ್ಗಳನ್ನು ಕೂಡ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿ 52 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಾಮಗಾರಿ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ತುಂಗಭದ್ರಾ ಅಣೆಕಟ್ಟಿನ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯ ಎಲ್ಲಿಗೆ ಬಂತು? ಎಷ್ಟು ಗೇಟ್ಗಳ ಅಳವಡಿಕೆ ಇದೀಗ ಮುಕ್ತಾಯಗೊಂಡಿದೆ? ಹೌದು ಪ್ರವೀಣ್, ಏನು ಅಂತ ಹೇಳಿದ್ರೆ ಕಳೆದ 3 ತಿಂಗಳಿಂದಾನೂ ಕೂಡ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟ್ ಕೂಡಿಸುವಂತಹ ಕಾರ್ಯ ಭರದಿಂದ ಸಾಗ್ತಾ ಇತ್ತು. ಅದರಲ್ಲೂ ಕೂಡ ಈಗ ಸದ್ಯ 14, 18, 19 ಗೇಟ್ಗಳು ಕೂಡ ಪೂರ್ಣವಾಗಿದ್ದಾವೆ. ಇನ್ನುಳಿದಂತ ಕ್ರಸ್ಟ್ ಗೇಟ್ಗಳನ್ನ ಕೂಡಿಸ್ಲಿಕ್ಕೆ ತಂತ್ರಜ್ಞರು ಕೂಡ ಮುಂದಾಗಿರ್ತಕ್ಕಂಥದ್ದು. ಇದಕ್ಕೆ ರಾಜ್ಯ ಸರ್ಕಾರದ ಅಭಯ ಕೂಡ ಸಿಕ್ಕಿದೆ. ಕಳೆದ ಬಾರಿ ಬಜೆಟ್ ನಲ್ಲೂ ಕೂಡ ರಾಜ್ಯ ಸರ್ಕಾರ ಏನು ಕ್ರಸ್ಟ್ ಗೇಟ್ ಕೂಡಿಸೋದಕ್ಕೆ ಅನುದಾನ ಬೇಕಾಗಿತ್ತು, ಅದನ್ನ ಕೊಡ್ಲಿಕ್ಕೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಇದು ಬರೀ ಒಂದು ಸ್ಟೇಟ್ ಅಲ್ಲ, ಆಂಧ್ರ, ತೆಲಂಗಾಣ ಹಾಗೂ ನಮ್ಮ ಕರ್ನಾಟಕ ರಾಜ್ಯ 3 ರಾಜ್ಯಗಳ ಒಳಗೊಂಡಂತಹ ತುಂಗಭದ್ರಾ ಜಲಾಶಯ ಆಗಿರೋದ್ರಿಂದ 3 ರಾಜ್ಯಗಳಿಂದನೂ ಕೂಡ ಅನುದಾನ ಸಿಕ್ಕಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಂತ್ರಜ್ಞರು ಕೂಡ ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಇದು ಬೇಸಿಗೆ ಸಮಯ ಬೇರೆ, ತುಂಗಭದ್ರಾ ಜಲಾಶಯದಲ್ಲೂ ಕೂಡ ಈಗ ಒಳಹರಿವಿನ ಪ್ರಮಾಣ ಇಲ್ಲ, ನೀರಿನ ಪ್ರಮಾಣ ಕೂಡ ಕಡಿಮೆ ಇದೆ. ಹಾಗಾಗಿ ಕೂಡಿಸ್ಲಿಕ್ಕೆ ಒಂದಿಷ್ಟು ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇನ್ನು ಕೆಲವೇ ತಿಂಗಳುಗಳಲ್ಲಿ, ಅಂದ್ರೆ ಬಹುಶಃ 1 ತಿಂಗಳ ಒಳಗಾಗಿ ಸುಮಾರು 32 ಕ್ರಸ್ಟ್ ಗೇಟ್ ಗಳನ್ನ ಕೂಡಿಸ್ಲಿಕ್ಕೆ ತಂತ್ರಜ್ಞರು ಕೂಡ ಅದನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳು ಕೂಡ ಪೂರ್ಣವಾಗ್ತವೆ ಅಂತಾನೆ ಹೇಳ್ಬೋದು ಪ್ರವೀಣ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.